ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ, ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾ ಅವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ಕ ರಾಶಿ ನೋಡಿ, ನಿಮ್ಮ ರಾಶಿಗೆ ಗುರು ಪ್ರವೇಶ ಆಗ್ತಿದೆ ಉಚ್ಚ ಸ್ಥಿತಿಯಲ್ಲಿ. ನಿಮಗೆ ಕರ್ಕ ರಾಶಿಯವ್ರಿಗೆ ಅಷ್ಟಮ ಶನಿ 1-2 ವರ್ಷ ನಡೆದಿತ್ತು. ಆಮೇಲೆ ಗುರು 12ನೇ ಮನೆಗೆ ಹೋಯಿತು. ಸೊ 2-3 ವರ್ಷದಿಂದನೂ ಅವ್ರಿಗೆ ಕಾಸು ಬರ್ತಾ ಇಲ್ಲ, ಕೆಲಸ ಕಾರ್ಯಗಳು ನಿಧಾನ ಆಗಿದೆ. ಯಾರ್ಯಾರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ವು ಅವರು ಖಂಡಿತ ನೆಗೆಟಿವ್ ನೋಡಿರಲ್ಲ. ಬಟ್ ಮೆಜಾರಿಟಿ ಕರ್ಕ ರಾಶಿಯವರು ತುಂಬ ಕಷ್ಟಗಳು ನೋಡಿರ್ತಾರೆ. ಕಷ್ಟಗಳು ಅಂದರೆ ಕೆಲಸಗಳು ನಿಧಾನ ಆಗೋದು. ಕರ್ಕಾಟಕ ರಾಶಿಯಲ್ಲಿ ಚಂದ್ರಾಧಿಪತಿ ಅವರು ಅಷ್ಟು ನೀಟಾಗಿ ಸಿಗಾಕೊಳ್ಳಲ್ಲ. ಬಟ್ ಅಪರೂಪಕ್ಕೆ ಇದೇ 2 ವರ್ಷ ಸಿಗಾಕೊಂಡಿರ್ತಾರೆ. ಅವ್ರು ಡಿಸಿಪ್ಲಿನಾಗೆ ಒಂದು 20-30-40 ವರ್ಷ ಕಳೆದಿದ್ರು ಈಗ 2 ವರ್ಷದಲ್ಲಿ ಬೇಡದಿರೋ ಕೆಲಸ ಮಾಡಿ, ಬೇಡದಿರೋ ದುಡ್ಡು ಕೊಟ್ಟು ಇಂಥ ವಿಷಯಗಳಲ್ಲಿ ಸಿಗಾಕೊಂಡಿರ್ತಾರೆ. ಅವರಿಗೆ ಈಗ ರಿಲೀಫ್ ಆಗುವಂಥ ಸಮಯ. ಒಂದು ಧರ್ಮ ಕರ್ಮಾಧಿಪತಿ ಯೋಗ ಸೃಷ್ಟಿಯಾಗ್ತಿದೆ ಜಲತತ್ವದಲ್ಲೇ. ಅಂದರೆ ಶನಿ ಮೀನರಾಶಿಯಲ್ಲಿದ್ದು ನಿಮ್ಮ ರಾಶಿಗೆ ಗುರು ಬಂದು, ಗುರು ದೃಷ್ಟಿ ಶನಿ ಮೇಲೆ ಬಿದ್ದಾಗ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ನು, ಬಡ್ತಿ, ಕೆಲಸದಲ್ಲಿ ಅಭಿವೃದ್ಧಿ, ನಿಂತಿರೋ ಕೆಲಸಗಳು ಪುನರಾರಂಭ ಆಗುತ್ತೆ. ಸೊ ಒಟ್ಟಾರೆ ತೊಗೊಂಡ್ರೆ ನಿಮಗೆ ಕರ್ಕ ರಾಶಿಯವರಿಗೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಅಧಿಕ ಲಾಭ ನಿರೀಕ್ಷಿಸ್ಬೋದು. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಬಟ್ ಆದರೂ ಕೂಡ ಅಷ್ಟಮದಲ್ಲಿ ರಾಹು ಇದೆ, 2ನೇ ಮನೆ ಕೇತು ಇದೆ. ಅವೆರಡಕ್ಕೂ ಪರಿಹಾರ ಬೇಕಾಗುತ್ತೆ. ಕೇತುಗೆ ಗಣೇಶನ ಆರಾಧನೆ ಮಾಡೋದು, ದಿನನಿತ್ಯ 1-2 ಪೇಜು ಕೈ ಬರೋನಿಗೆ ಹ್ಯಾಂಡ್ ರೈಟಿಂಗು 1-2-3 ಪೇಜ್ ಬರೀರಿ. ದಿನನಿತ್ಯ ಏನು ನಡೆಯುತ್ತೆ ಅದನ್ನು ಬರೆಯೋದ್ರಿಂದ, ಅಥವಾ ಗಣಪತಿ ಆರಾಧನೆ, ಗಣಪತಿ ಅಷ್ಟೋತ್ತರಗಳು, ಮತ್ತು ನಮಗೆ ಬೀದಿನ ಆಹಾರ, ಇದೆಲ್ಲ ಕೇತುವಿಗೆ ಪರಿಹಾರ ಆಗುತ್ತೆ. ಹಾಗೆ ರಾಹುಗೋಸ್ಕರ ದುರ್ಗಾ ಆರಾಧನೆ, ದುರ್ಗಾ ಸಪ್ತಶತಿ, ಅಥವಾ ನಮಗೆ ಸ್ನೇಹಿತರಿಗೆ ಒಂದು ಉದ್ದಿನೊಡೆ ಕೊಡಿಸೋದು, ಹರಿಯುವ ನೀರಲ್ಲಿ ಏನಾದರೂ ಫರ್ಮೆಂಟೆಡ್ ಅಂದರೆ ಉದುಗಿರೋ ಅಂಥ ವಸ್ತುಗಳನ್ನ ಬಿಡೋದು, ಉದ್ದಿನ ಬೇಳೆ ಬಿಡೋದು, ಇದನ್ನೆಲ್ಲ ನಮಗೆ ರಾಹು ಪರಿಹಾರ ಆಗುತ್ತೆ. ಸೊ ನಮಗೀಗ ಗುರು ನಿಮ್ಮ ಜನ್ಮಕ್ಕೆ ಬಂದಿರೋದ್ರಿಂದ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ತಗೋಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.